ವಿಶ್ವಂಬರನ ಸಾನ್ನಿಧ್ಯಕ್ಕೆ ನೀವು ಬಂದಿದ್ದೀರಿ, ಫಲವನ್ನು ತಗೊಬಂದಿದ್ದೀರಿ. ಈಗ ನಮ್ಮದು ಒಂದೆರಡು ಪ್ರಶ್ನೆ ಅಂತ ಹೇಳಿದರೆ ನಿಮಗೆ, ಮುಂಚೆ ನೀವು ಇವತ್ತು ನಮ್ಮನ್ನು ನೋಡ್ತಾ ಇರೋದು, ಆದರೆ ಫೋನಿನಲ್ಲಿ ನೀವು ಮಾತಾಡಿರುವಂಥದ್ದು ಅಲ್ವಾ? ಅನಂತರದಲ್ಲಿ ನಿಮ್ಮ ಯಜಮಾನರನ್ನು ನಾವು ಅಥವಾ ನೀವು ಫಸ್ಟ್ ನಮ್ಮ ಹತ್ರ ಕೇಳ್ಕೊಳ್ಬೇಕಾದ್ರೆ ಅವರ ಪರಿಸ್ಥಿತಿ ಹೇಗಿತ್ತು, ಆನಂತರ ಏನಾಯಿತು, ಇವಾಗ ಹೇಗೆ ಇದೆ ಹೇಳೋದನ್ನು ಸಿಂಪಲಾಗಿ ಹೇಳ್ತೀರಾ? ಮೊದಲು ನಿಮ್ಮನ್ನು ಫೋನ್ ಮಾಡುವ ಮೊದಲು, ಫೋನ್ ಮುಖಾಂತರ ಭೇಟಿ ಆಗುವ ಮೊದಲು ಊಟ ಮಾಡಲಿಕ್ಕೆಲ್ಲ ತುಂಬ ಕಷ್ಟ ಆಗ್ತಿತ್ತು ಅವರಿಗೆ, ಆಯಿತಾ. ನಮ್ಗೆ ಆಮೇಲೆ ಡಾಕ್ಟ್ರ್ ಹತ್ರ ಹೋದಾಗ, ಮಣಿಪಾಲಕ್ಕೆ ಹೋದಾಗ ಗೊತ್ತಾಯಿತು ಈ ಥರ ಕ್ಯಾನ್ಸರ್ ಎಲ್ಲ ಆಗಿದೆ ಅಂತ. ಆಮೇಲೆ ನಿಮ್ಮನ್ನೇ ಅಪ್ರೋಚ್ ಮಾಡಿದ್ರು ನಮ್ಮ ಮುಖಾಂತರ. ಆವಾಗ ನೀವು ಹೇಳಿದ್ರಿ 2 ವಾರದ ತನಕ ನನಗೆ ಏನು ಹೇಳಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರಿ. ಆಮೇಲೆ ಊಟ ಮಾಡಲಿಕ್ಕೆ ಆಗೋದಿಲ್ಲ ಗುರುಗಳೇ, ಎಂತಾದರೂ ಮಾಡಿ ಅಂತ ಹೇಳಿದಾಗ ಹಸಿ ನೀರು ಕೊಡಿ, ತುಳಸಿ ನೀರು ಮಾಡಿ ಕೊಡಿ ಅಂತ ನೀವು ಹೇಳಿದ್ರಿ. 2 ವಾರ ಆದಮೇಲೆ ಅವರು ಒಂದು ಸಲ ಬಿದ್ದರು, ಆಯಿತಾ. ಬಿದ್ದ ಮೇಲೆ ಆಮೇಲೆ ನೀವು ಡಾಕ್ಟರ್ ಹತ್ರ ಹೋದಾಗ ಮತ್ತೆ ಅವ್ರು ಹೇಳಿದರು ಟ್ರೀಟ್ಮೆಂಟ್ ಎಲ್ಲ ನಾವು ಕೊಡ್ತೇವೆ ಅಂತ. ನೀವು ಅವ್ರು ಹೇಳಿದ್ರಿ ಅವ್ರದ್ದು ಕ್ರಿಟಿಕಲ್ ಕಂಡೀಷನ್ ಈಗ ಆಗಿದೆ, ಗಂಟಕ್ಕೆಲ್ಲ ದಾಟಿದೆ, ಅವ್ರು ಬಿದ್ದರು ಗಂಟಕ್ಕೆಲ್ಲ ದಾಟಿದೆ, ಇನ್ಮೇಲೆ ಏನು ತೊಂದರೆ ಇಲ್ಲ. 2 ವರ್ಷದ ತನಕ ಅವ್ರ ದೇಹ ತುಂಬ ಕ್ಯಾನ್ಸರ್ ಕ್ರಿಮಿಗಳು ಇರ್ತವೆ, ಆಮೇಲೆ ನಾನು ಸಂಪೂರ್ಣ ಗುಣ ಮಾಡಿಕೊಡ್ತೀನಿ, ಆಮೇಲೆ ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ವಿ. ಅದೇ ಪ್ರಕಾರ ಮೊನ್ನೆ ಪೆಟ್ ಸ್ಕ್ಯಾನ್ ಮಾಡಿದಾಗ ಲಿವರ್ನಲ್ಲಿ ಏನೂ ಕಾಣಿಸ್ತಾ ಇಲ್ಲ, ಕ್ಯಾನ್ಸರಸ್ ಸೆಲ್ಗಳು. ಮತ್ತು ಟ್ಯೂಮರ್ ಅಂತ ಹೇಳೋದು ಅದು ಸ್ಟ್ರಿಂಕ್ ಆಗಿದೆ, ಗಣನೀಯ ಪ್ರಮಾಣದಲ್ಲಿ ಕಾಯಿಲೆ ಅಂಶ ಗುಣ ಆಗಿದೆ. ಅದನ್ನು ನಾನು ಈಗ ಹೇಳಿದೆ. ಒಂದು 4 ತಿಂಗಳಾಗಿರ್ಬೋದು ಒಂದು ಅಂದಾಜು ನಾವು ಈ ಕೇಸನ್ನು ಕೈಗೆ ಜುಲೈ. ಸರಿ. ಅಂದರೆ ಈಗ ಅವರು ಊಟವನ್ನು ಎಲ್ಲ ಮಾಡ್ಕೊಳ್ತಾ ಗಟ್ಟಿಯಾಗಿ ಅವರ ಕೆಲಸವನ್ನು ಅವ್ರು ಮಾಡ್ಕೊಳ್ತಾ ಆರಾಮಾಗಿ ಖುಷಿಯಾಗಿ ಇದ್ದಾರಾ ಇಲ್ವಾ? ಈಗ ಅವರು ಊಟ ಮಾಡಲಿಕ್ಕೆಲ್ಲ ಸ್ವಲ್ಪ ಕಷ್ಟ ಗಂಟೊಳಗೆ ಹೋಗ್ತಾರೆ. ನನಗೆ ಯಾಕೋ ಊಟ ಮಾಡೋದು ಬೇಡ, ಸೇರುವುದಿಲ್ಲ, ಅಥವಾ ಅವ್ರಿಗೆ ಇಷ್ಟದೆಲ್ಲ ಕೊಟ್ಟರೆ ತಿಂತಾರೆ. ಬಿಸ್ಕೆಟು ಕರ್ದಿದೆಲ್ಲ ಕೊಟ್ಟರೆ ಖುಷಿಯಾಗಿ ತಿಂತಾರೆ. ಮನೆಯಲ್ಲಿ ಮಾಡಿ ಕೆಂಪಕ್ಕಿ ಅನ್ನ ಮಾಡಿದ್ರೆ ಅಯ್ಯೋ ಅಂತಿದೆ ತಿಂತಾರೆ ಅಂತಾರೆ, ಸೊಪ್ಪಿನ ಮಾಡಿದ್ರೆ ಇಷ್ಟ ಇಲ್ಲ ಅಂತಾರೆ, ಸೋನಾ ಮೊಸರಿ ಅಂತ. ಆದರೆ ತಿಂದರೆ ಒಳಗೋಗ್ತದೆ, ಏನು ಜೀರ್ಣಕ್ರಿಯೆಗೆ ಏನೂ ತೊಂದರೆ ಇಲ್ಲ, ಹಸಿವಿಲ್ಲ. ಆನಂತರದಲ್ಲೇ ಈಗ ಓಡಾಟ ಎಲ್ಲ ಮಾಡ್ತಾರೆ, ಸ್ವಲ್ಪ ಕೂಡುದಿಲ್ಲ, ಮೈಯಲ್ಲಿ ತಾಕತ್ ಕಡಿಮೆ ಆಗಿದೆ. ವಯಸ್ಸು ಒಂದು ಅಂದಾಜು ಎಷ್ಟಾಗಿರ್ಬೋದು ಅವ್ರಿಗೆ? ಅಷ್ಟೇ, ರಾಶಿ ಕಡಿಮೆ ಇದೆ, 85ರ ಪ್ರಾಯ ಅಲ್ವಾ? ಆದರೂ ಚೆನ್ನಾಗಾಗಿದ್ದಾರೆ, ಇಷ್ಟರ ಮಟ್ಟಿಗೆ ಅವರು ಬದುಕೊಂಡಿದ್ದಾರೆ. ಎಲ್ಲ ವಿಶ್ವಂಬರನ ಅನುಗ್ರಹ, ಕಾಲಜ್ಞ ರುದ್ರನ ಅನುಗ್ರಹದಿಂದ ಚೆನ್ನಾಗಿದ್ದಾರೆ. ಮತ್ತು ಇವತ್ತಿನ ದಿವಸ ನೀವು ಇಲ್ಲಿ ಬಂದಿದ್ದೀರಿ, ನಾವು ಆತನ ಪ್ರಸಾದವನ್ನು ಕೊಡ್ತೇವೆ, ಅದರ ಕೊಡಿ ಇನ್ನೂ ಒಳ್ಳೆಯದಾಗತ್ತೆ.